ಮಗ ಹೊಸ ಗಾಡಿ ತಗೊಂಡೆ. ಓಹೋ ಕಂಗ್ರಾಟ್ಸ್ ಮಗ. ಯಾವ ಗಾಡಿ? ಎಲೆಕ್ಟ್ರಿಕ್ ಗಾಡಿ ಮಗ. ಯಾಕೋ ಎಲೆಕ್ಟ್ರಿಕ್ ಗಾಡಿನ ಆಟ ಸಾಮಾನ್ ತಗೊಂಡ್ ಇಷ್ಟು ಬಿಲ್ಡಪ್ ಕೊಡ್ತಿದ್ಯಾ? ನಿನ್ನ ಗಂಡ್ಸು ಅನ್ಕೊಂಡಲ್ಲ, ಅದೇ ನಾನ್ ಮಾಡಿದ ತಪ್ಪು. ಹೊಸದಾಗಿರೋ ಪೆಟ್ರೋಲ್ ಗಾಡಿ ತಗೋಬೋದಿತ್ತಲ್ಲ ಮಗ. ಲೇ, ನಿನ್ ಪೆಟ್ರೋಲ್ ಗಾಡಿಗೆ ಅವಾಗ ಪೆಟ್ರೋಲ್ ಓಡಿಸ್ಬೇಕು. ನನ್ನ ಎಲೆಕ್ಟ್ರಿಕ್ ಗಾಡಿಗೆ ದಿನಕ್ಕೊಂದ್ಸಲ ಚಾರ್ಜ್ ಹಾಕಿದ್ರೆ ಸಾಕು, ಆರಾಮಾಗಿ ಓಡಾಡಬಹುದು. ನನ್ ಗಾಡಿಲಿ ಪೆಟ್ರೋಲ್ ಖಾಲಿ ಆದ್ರೆ ಟಕ್ ಅಂತ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕಿಸ್ತೀನಿ. ನಿನ್ ತರ ಗಂಟೆ ಗಟ್ಲೆ ಚಾರ್ಜ್ ಆಗೋ ಗಂಟ ಕಾಯಲ್ಲ. ನಿನಗ್ ಲೀಟರ್ ಹಬ್ಬ ಅಂದ್ರೆ ಒಂದ್ 15 ಕಿಲೋಮೀಟರ್ ಕೊಡ್ಬೋದಾ? ನಾನ್ ಫುಲ್ ಚಾರ್ಜ್ ಅಲ್ಲಿ 100 ಕಿಲೋಮೀಟರ್ ಓಡಾಡ್ತೀನಿ. ನಾನು ಫುಲ್ ಟ್ಯಾಂಕ್ ಮಾಡ್ಸಿದ್ರೆ 100 ಅಲ್ಲ 200 ಕಿಲೋಮೀಟರ್ ಹೋಗ್ ಬರ್ತೀನಿ. ನಿನ್ ಫುಲ್ ಟ್ಯಾಂಕ್ ಗೆ 2,500 ರೂಪಾಯಿ ಖರ್ಚು ಮಾಡ್ತೀಯಾ. ನನ್ ಖರ್ಚೆಲ್ಲ ಕರೆಂಟ್ ಬಿಲ್ ಅಲ್ಲೇ ಹೋಗುತ್ತೆ. ಕರೆಂಟ್ ಹೋದ್ರೆ ಏನ್ ಮಾಡ್ತೀಯಾ? ಚಾರ್ಜಿಂಗ್ ಸ್ಟೇಷನ್ ಹೋಗ್ತೀನಿ, ಅಲ್ಲೂ ಕ್ಯೂ ಇರುತ್ತೆ ತಾನೇ. ಲೇ, ನಿನ್ ಗಾಡಿನ ನೀನ್ ಬರೀ ಓಡಿಸ್ತೀಯಾ? ನನ್ ಗಾಡಿಲಿ ಸ್ಪೀಕರ್ ಇದೆ, ದಾರಿ ಉದ್ದಕ್ಕೂ ಮ್ಯೂಸಿಕ್ ಹಾಕೊಂಡ್ ಓಡಿಸ್ತೀನಿ. ಹುಡುಗಿರೆಲ್ಲ ನನ್ನೇ ನೋಡ್ತಾರೆ. ಹುಡುಗಿರ್ ನೋಡದೆ ಇದ್ರು ಪರವಾಗಿಲ್ಲ, ಆ ತರ ಜಾತ್ರೆ ನನಗ್ ಬೇಕಿಲ್ಲ. ಲೇ, ನಿನ್ ಗಾಡಿನ ಸರ್ವಿಸ್ ಕೊಟ್ರೆ ಇಂಜಿನ್ ಆಯಿಲ್ ಆಳು ಮೂಳು ಅಂತ 1,000 ರೂಪಾಯಿ ಕೊಡ್ಬೇಕು. ನನ್ ಗಾಡಿಲಿ ಬ್ಯಾಟ್ರಿ ಮತ್ತೆ ಮೋಟರ್ ಬಿಟ್ರೆ ಬೇರೆ ಪಾರ್ಟ್ಸೇ ಇಲ್ಲ, ಖರ್ಚು ಆಗಲ್ಲ. ಹೌದೌದು, ಆ ಬ್ಯಾಟ್ರಿ ಒಂದ್ಸಲ ಡಮ್ ಅನ್ಬಿಡ್ಲಿ, ಅವಾಗ ಗೊತ್ತಾಗುತ್ತೆ. ನಿನ್ ಪೆಟ್ರೋಲ್ ಗಾಡಿ ತರ ಹೊಗೆ ಬಿಟ್ಕೊಂಡು ಪೊಲ್ಯೂಷನ್ ಮಾಡಲ್ಲ ನಾವು. ಎಲೆಕ್ಟ್ರಿಕ್ ಅಮ್ಮ, ಈಕೋ ಫ್ರೆಂಡ್ಲಿ. ನಿನ್ ಗಾಡಿ ತರ ಡಿರ್ ಅಂತ ಸೌಂಡ್ ಮಾಡಲ್ಲ. ನನ್ ಗಾಡಿ ಸೈಲೆಂಟ್ ಆಗಿ ಸ್ಮೂತ್ ಆಗಿ ಸೌಂಡ್ ಇಲ್ದೆ ಹೋಗುತ್ತೆ. ಪೆಟ್ರೋಲ್ ಗಾಡಿ ನೋಡಿದ್ರೆ ಪೊಲೀಸ್ ಪಕ್ಕ ಹಿಡಿತಾರೆ. ಎಲೆಕ್ಟ್ರಿಕ್ ನ ಯಾರು ಟಚ್ ಮಾಡಲ್ಲ. ಆಯ್ತು ಬಿಡಪ್ಪ, ನಿನ್ ಬ್ಯಾಟ್ರಿನೇ ಉದ್ದ, ಹೋಗು. ಯಾಕೋ ವಾಪಸ್ ಬಂದೆ? ನನ್ ಗಾಡಿಲಿ ಚಾರ್ಜ್ ಖಾಲಿ ಆಗೋಗಿದೆ. ಮನೆವರೆಗೂ ಸ್ವಲ್ಪ ಟೋ ಮಾಡ್ತೀಯಾ? ನಿನ್ಗಿದು ಬೇಕಿತ್ತ?